ಯಾರಿಗೂ ಕೂಡ ಸಕ್ಸಸ್ ಅನ್ನೋದು ಈಸಿಯಾಗಿ ಸಿಗಲ್ಲ. ತುಂಬ ಸ್ಟ್ರಗಲ್ ಪಟ್ಟರೆ ಮಾತ್ರ ಒಬ್ಬ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಕಾಣ್ತಾನೆ. ಅದು ಕ್ರಿಕೆಟ್ನಲ್ಲೂ ಕೂಡ. ನಾನು ಇವತ್ತು ನಿಮ್ಮ ಮುಂದೆ ತಂದಿರುವ ಸ್ಟೋರಿ ಕೂಡ ಗುರು ಮತ್ತು ಗುರಿ ಇದ್ದರೆ ಹೇಗೆಲ್ಲ ಸಾಧನೆ ಮಾಡಬಹುದು ಅನ್ನೋದು. ಲಕ್ನೋ ತಂಡದ ಪರ ಅಬ್ಬರಿಸಿ ಬೊಬ್ಬರಿಯುತ್ತಿರುವ ನಿಕೋಲಸ್ ಪೂರನ್ ಅವರಿಗೆ ಇಷ್ಟೊಂದು ಆಕ್ರಮಣಕಾರಿ ಬ್ಯಾಟಿಂಗ್ ಸಿದ್ಧಿಸಿದ್ರ ಹಿಂದಿನ ರೋಚಕ ಕಹಾನಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕೆರಿಬಿಯನ್ ದ್ವೀಪ ಸಮೂಹದ ಪ್ರತಿಭೆ ನಿಕೋಲಸ್ ಪೂರನ್. ಕಡು ಬಡತನದಲ್ಲಿ ಪ್ರಾಥಮಿಕ ಶಾಲಾ ವ್ಯಾಸಂಗವನ್ನು ಮಾಡ್ತಾ ಇದ್ದ ಪೂರನ್ ಬಿಡುವಿದ್ದಾಗೆಲ್ಲ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಇವರು ಇರೋ ರೋಡ್ನಲ್ಲೇ ಹೆಸರಾಂತ ಕ್ರಿಕೆಟ್ ಕೋಚ್ ಜಮೈಕದ ಜೆರೋಮ್ ನಾಗೆಲ್ ಕುಂಡಿಸನ್ ಹೋಗ್ತಾರೆ. ಹೀಗೆ ನಾಗೆಲ್ ಹೋಗುವಾಗ ಕ್ರಿಕೆಟ್ನಲ್ಲಿ ತಲ್ಲೀನನಾಗಿದ್ದ ಪುಟ್ಟ ಬಾಲಕ ಪೂರನನ್ನು ಕಂಡು ಅಲ್ಲಿಯೇ ಮರೆಯಲ್ಲಿ ನಿಂತು ಆತನ ಬ್ಯಾಟಿಂಗನ್ನು ನೋಡ್ತಾರೆ. ಅಬ್ಬಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಬಗ್ಗೆ ಎಂಥ ಆಸಕ್ತಿ! ಇವನಿಗೆ ಸರಿಯಾದ ತರಬೇತಿ ಸಿಕ್ಕರೆ ಮುಂದೊಂದು ದಿನ ಜಗತ್ತನ್ನೇ ನಿಬ್ಬೆರಗಾಗಿಸುವ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಆಗ್ತಾನೆ ಅಂತ ಅವರು ತನ್ನಲ್ಲೇ ಗೊಣಕೊಳ್ತಾರೆ, ಅಂದರೆ ತನ್ನಲ್ಲಿ ಹೇಳ್ಕೊಳ್ತಾರೆ. ಆಟ ಮುಗಿಸಿ ಹೊಡ್ತಿದ್ದ ಈ ನಿಕೋಲಸನ್ನು ಅವಾಗ ಬಾಲಕ ಆಗಿರ್ತಾರೆ. ಅವನ್ನ ಕರೆದು, ನಾಗೆಲ್ ಮಗು, ಏನಪ್ಪ ನಿನ್ನ ಹೆಸರು? ನಿನ್ನ ಮುಖದಲ್ಲಿ ಏನೋ ಸಾಧಿಸಬೇಕು ಅನ್ನುವ ಛಲ ಕಾಣ್ತಾ ಇದೆ, ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾರೆ. ನಿನಗೆ ನಾನು ಕ್ರಿಕೆಟ್ ಟ್ರೈನಿಂಗ್ ಕೊಡ್ತೀನಿ, ಉನ್ನತ ಮಟ್ಟದ ಕ್ರಿಕೆಟ್ ತರಬೇತಿಯನ್ನು ಕೊಡ್ತೀನಿ, ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾರೆ. ಆಗ ನಿಕೋಲಸ್ ಹೇಳ್ತಾರೆ, ನನಗೂ ದೊಡ್ಡ ಕ್ರಿಕೆಟ್ ಆಟಗಾರನಾಗಬೇಕು ಅನ್ನೋ ಆಸೆ ಇದೆ. ನಾನು ದೊಡ್ಡವನಾದ ಮೇಲೆ ವೆಸ್ಟ್ ಇಂಡೀಸ್ ತಂಡವನ್ನು ಪ್ರತಿನಿಧಿಸಬೇಕು ಅಂತೆಲ್ಲ ಹೇಳಿ ನನಗೆ ಕನಸಿದೆ. ಆದರೆ ಏನು ಮಾಡೋದು ಸರ್, ನಾನು ಕಡು ಬಡವ, ಬ್ಯಾಟ್ ಕೊಡೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಇಲ್ಲಿ ನೋಡಿ, ತೆಂಗಿನ ಗರಿಯ ಕಾಂಡವನ್ನು ಕತ್ತಿಯಲ್ಲಿ ಕೆತ್ಕೊಂಡು ಬ್ಯಾಟ್ ಮಾಡ್ಕೊಂಡಿದ್ದೇನೆ, ಬಟ್ಟೆ ಖರೀದಿಸೋಕ್ಕೂ ಹಣವಿಲ್ಲ. ಇಲ್ಲಿ ನೋಡಿ, ತೂತಾದ ನನ್ನ ಅಂಗಿಯಿಂದ ಇಣಿಕಿ ನೋಡಿದರೆ ಕೆರಿಬಿಯನ್ ದ್ವೀಪ ಸಮೂಹವೇ ದರ್ಶನವಾಗ್ತದೆ. ನನ್ನಂಥ ಬಡವನಿಗೆ ಯಾರು ತರಬೇತಿ ನೀಡ್ತಾರೆ ಅಂತ ಹೇಳುವಷ್ಟರಲ್ಲಿ ಆ ಬಾಲಕನ ಕಣ್ಣಲ್ಲಿ ನೀರು ತುಂಬಿತ್ತಂತೆ. ಆಗ ನಿಕೋಲಸ್ ಪೂರನ್ಗೆ ಕೋಚ್ ನಾಗೆಲ್, ಚಿಂತಿಸಬೇಡ ಪುಟ್ಟ, ನಿನ್ನ ತರಬೇತಿಯ ಖರ್ಚು ವೆಚ್ಚದ ಸಂಪೂರ್ಣ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ. ನೀನು ಕೇವಲ ವೆಸ್ಟ್ ಇಂಡೀಸ್ ತಂಡದ ಆಟಗಾರನಾದರೆ ನಿನ್ನ ಬಡತನ ಹೀಗೆ ಮುಂದುವರಿಯುತ್ತೆ. ದೂರದ ಭಾರತದಲ್ಲಿ ಪ್ರತಿ ವರ್ಷ IPL ಎನ್ನುವ ಚಿನ್ನದ ಮೊಟ್ಟೆ ಇಡುವ ಆಟ ನಡೆಯುತ್ತೆ. ಅದರಲ್ಲಿ ನೀನು ಭಾಗವಹಿಸುವಂತಾದರೆ ನೀನು ಅಗರ್ಭ ಶ್ರೀಮಂತನಾಗಬಹುದು. ಇದ್ಯಾಕೆ? ನನ್ನ ಮಾತನ್ನು ನೀನು ಸರಿಯಾಗಿ ಕೇಳಿದರೆ ಬಂಗಾರದ ಬ್ಯಾಟನ್ನೇ ಖರೀದಿ ಮಾಡಬಹುದು ಅಂತ ಹೇಳಿ ಆತನ ಕೈಯಲ್ಲಿದ್ದ ತೆಂಗಿನ ಮಡಿಲಿನ ಬ್ಯಾಟನ್ನು ಪಕ್ಕಕ್ಕೆಸೆದು ಬಾಲಕನನ್ನು ತನ್ನೊಂದಿಗೆ ಕರೆದುಕೊಂಡು ಜಮೈಕಾಗೆ ತೆರಳುತ್ತಾರೆ ಇವರು ಕೋಚ್. ಅಲ್ಲಿ ಸುದೀರ್ಘ ಸಮಯ ಕಠಿಣ ತರಬೇತಿ ನೀಡಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಸೇರುವಂತೆ ಮಾಡ್ತಾರೆ. ನಾಗೆಲ್ ನೀಡಿದ ತರಬೇತಿಯನ್ನು ಚಾಚೂ ತಪ್ಪದೆ ಪಾಲಿಸಿದ ಪೂರನ್ ಹಿಂದಿರುಗಿ ನೋಡಲೇ ಇಲ್ಲ. 2023ರ ವಿಶ್ವಕಪ್ನಲ್ಲಿ ತನ್ನ ಬ್ಯಾಟಿಂಗ್ ವೈಭವವನ್ನು ಪ್ರದರ್ಶನ ಮಾಡ್ತಾನೆ. ಗುರು ನಾಗೆಲ್ನ ಪ್ರಭಾವ ಹಾಗೂ ತನ್ನಲ್ಲಿರುವ ಪ್ರತಿಭೆಯಿಂದ IPLನಲ್ಲಿ ಭಾರಿ ಮೊತ್ತಕ್ಕೆ ಹರಾಜಾಗ್ತಾರೆ ನಿಕೋಲಸ್. ಹಿಂದೆ ಗುರು, ಮುಂದೆ ಗುರಿ ಇದ್ದರೆ ಎಂಥ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನಿಕೋಲಸ್ ಪೂರನ್ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.